ಇನ್ನು ಬಂಧನದಿಂದ ಪಾರಾಗೋದಕ್ಕೆ ತಿಮರೋಡಿ ಕಸರತ್ತು ಮಾಡ್ತಿದ್ದಾರೆ ಅನ್ನೋ ಮಾಹಿತಿ. ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಎರಡನೇ ನೋಟಿಸ್ ಜಾರಿ ಬೆನ್ನಲ್ಲೇ ಕೋರ್ಟ್ ಮೊರೆ. ಆಂಟಿಸಿಪೇಟರಿ ಬೇಲ್ ಅರ್ಥಾತ್ ನಿರೀಕ್ಷಣಾ ಜಾಮೀನು. ಬಂಧನದಿಂದ ಪಾರಾಗೋದಕ್ಕೆ ತಿಮರೋಡಿ ಸರ್ಕಸ್ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟಿಗೆ ಅರ್ಜಿ. ಎರಡನೇ ನೋಟಿಸ್ ಜಾರಿ ಬೆನ್ನಲ್ಲೇ ಕೋರ್ಟಿಗೆ ಮೊರೆ. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆಯಡಿ ತಿಮರೋಡಿ ಮೇಲೆ ಕೇಸ್ ಆಗಿತ್ತು. ಬಂದೂಕು ತಲವಾರ್ ಇಟ್ಕೊಂಡ ಆರೋಪದಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿತ್ತು. ವಿಚಾರಣೆಗೆ ನಿನ್ನೆ ಬಾರದ ಹಿನ್ನೆಲೆಯಲ್ಲಿ ಎರಡನೇ ನೋಟಿಸ್ ಕೂಡ ಜಾರಿಯಾಗಿದೆ. ಕಳೆದ 5 ದಿನಗಳಿಂದ ಹೊರಗೆ ಕಾಣಿಸಿಕೊಳ್ಳದ ತಿಮರೋಡಿ, ಹೊರಗೆ ಅಂದ್ರೆ ಎಲ್ಲಿಗೂ ಹೋಗಿಲ್ಲ, ಹೊರಗಡೆಯಲ್ಲೂ ಕಾಣಿಸಿಕೊಂಡಿರಲಿಲ್ಲ. ಇದೀಗ ನಿರೀಕ್ಷಣಾ ಜಾಮೀನು ಕೋರಿ ಕೋರ್ಟ್ ಮೊರೆ. ಆಂಟಿಸಿಪೇಟರಿ ಬೇಲ್. ಬಂಧನದಿಂದ ಪಾರಾಗೋದಕ್ಕೆ ತಿಮರೋಡಿ ಕಸರತ್ತು. ಆಂಟಿಸಿಪೇಟರಿ ಬೇಲು. ಮುಂದೊಮ್ಮೆ ನನ್ನ ಬಂಧನ ಆಗೋ ಸಾಧ್ಯತೆ ಇದೆ ಎಂದು ಭಾರತದ ಯಾವುದಾದ್ರೂ ಒಂದು ಪ್ರಜೆಗೆ ಅನ್ನಿಸಿದ್ದಲ್ಲಿ ಆತನಿಗೆ ಕಾನೂನಿನಲ್ಲೊಂದು ಅವಕಾಶ ಇದೆ, ನಿರೀಕ್ಷಣಾ ಜಾಮೀನು. ನನ್ನನ್ನ ಹೆಂಗಾದ್ರೂ ಮಾಡಿ ಒಳಗೆ ಹಾಕೋ ಹುನ್ನಾರಗಳು ನಡೀತಾ ಇದೆ, ನಾನು ಹೇಳ್ತಾ ಇರೋದು ಉದಾಹರಣೆಗೆ. ಅಥವಾ ಕಾನೂನು ಕಂಟಕದಿಂದ ಪಾರಾಗೋದಕ್ಕೆ ಭಾರತದ ಪ್ರಜೆಗಿರ್ತಕ್ಕಂಥ ಕಟ್ಟಕಡೆಯ ಆಯ್ಕೆ ಅಂದರೆ ಆಂಟಿಸಿಪೇಟರಿ ಬೇಲು, ನಿರೀಕ್ಷಣಾ ಜಾಮೀನು. ಬಂಧನಕ್ಕೂ ಮೊದಲೇ ತೆಗೆದುಕೊಂಡು ಇಡೋದು. ಇನ್ನು ಅರೆಸ್ಟ್ ಆಗೋ ಸಾಧ್ಯತೆಗಳಿದ್ರೆ ಬೇಲನ್ನು ತೋರಿಸಿ ಆತ ತಾತ್ಕಾಲಿಕವಾಗಿ ಹೊರಗಿರಬಹುದು, ಆಂಟಿಸಿಪೇಟರಿ ಬೇಲ್ನ ಅವಧಿ ಮುಗಿಯುವವರೆಗೂ. ಅದು ಪ್ರತಿಯೊಬ್ಬ ನಾಗರಿಕನಿಗೂ ಕೂಡ ಇರತಕ್ಕಂಥ ಹಕ್ಕು. ಆದರೆ ಕೆಲ ಸೆನ್ಸಿಟಿವ್ ಪ್ರಕರಣದಲ್ಲಿ ಆಂಟಿಸಿಪೇಟರಿ ಬೇಲ್ ಸಿಗೋದಿಲ್ಲ. ಸೂಕ್ಷ್ಮ ಪ್ರಕರಣದಲ್ಲಿ ಈ ಬೇಲ್ ಸಿಗೋದಿಲ್ಲ. ಅತ್ಯಾಚಾರ, ಪೋಕ್ಸೋ, ಅಟ್ರಾಸಿಟಿ, ಹೀಗೆ ಅದರಲ್ಲೂ ಕೂಡ ಒಂದಷ್ಟು ಸೆಕ್ಷನ್ಗಳಿದ್ದಾವೆ. ಅದರ ಸೂಕ್ಷ್ಮತೆಗಳನ್ನು ಅರಿತು ಬೇಲನ್ನು ಕೊಡೋದಿಲ್ಲ. ಆದರೆ ಶಸ್ತ್ರಾಸ್ತ್ರ FIR ಕೂಡ ರಾಜಕೀಯ ಪ್ರೇರಿತ ಎನ್ನುವ ಆರೋಪ ಇದೆ. ನನ್ನ ಮನೇಲಿ ಏನೂ ಸಿಕ್ಕಿರಲಿಲ್ಲ ಆ ತರಹದ ಮಾರಕಾಯುಧ, ನಾನೊಬ್ಬ ಕೃಷಿಕ, ಅಪರಾಧ ಮಾಡಲಾರೇನು, ನಾನು ನನ್ನ ಜಮೀನಿಗೆ ಬೇಕಾದಂಥ ಸ್ವಲ್ಪ ಕತ್ತಿಗಳು ಮನೇಲಿ ಇದ್ವೋ ಏನೋ, ಹುಲ್ ಕೀಳೋದಕ್ಕೆ, ಕಳೆ ತೆಗೆಯೋದಕ್ಕೆ, ಅದನ್ನು ಹೊರತುಪಡಿಸಿದ್ರೆ ಇನ್ಯಾವ ಮಾರಕಾಯುಧಗಳು ನನ್ನ ಮನೇಲಿ ಇರಲಿಲ್ಲ. ರಾಜಕೀಯ ಪ್ರೇರಿತ, ಷಡ್ಯಂತ್ರ ಪ್ರೇರಿತವಾದಂತಹ FIRಗಳಿಗೆ ನಾನು ಭಯ ಪಡೋದಿಲ್ಲ. ಸೌಜನ್ಯಾಳ ಪರ ಧ್ವನಿ ಎತ್ತಿದ ಪ್ರಮುಖರಲ್ಲಿ ನಾನೊಬ್ಬ. ನನ್ನ ಧ್ವನಿಯನ್ನ ಅಡಗಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಸೌಜನ್ಯ ಪರ ಹೋರಾಟದಲ್ಲಿ ನಾನು ಈ ಹಿಂದೆ ಇದ್ದೆ, ಈಗಲೂ ಇದ್ದೇನೆ, ಮುಂದೆಯೂ ಇರುತ್ತೇನೆ. FIR ಮುಖಾಂತರವಾಗಿ ನನ್ನನ್ನು ದಮನಿಸುವ ಪ್ರಯತ್ನ ಮಾಡಕೂಡದು ಅಂತ ಹೇಳಿ ಈ ಹಿಂದೆ ಅಬ್ಬರಿಸಿ ಹೇಳಿದರು ಮಹೇಶ್ ಶೆಟ್ಟಿ ತಿಮರೋಡಿ. ಸೊ ಒಬ್ಬ ಕಾನೂನಿನ ಅಡಿಯಲ್ಲಿ ಒಬ್ಬ ವ್ಯಕ್ತಿ ತೆಗೆದುಕೊಳ್ಳಬಹುದಾದ ಆಂಟಿಸಿಪೇಟರಿ ಬೇಲ್ಗೆ ಈಗ ನಿರೀಕ್ಷೆಯಲ್ಲಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಅವರ ವಿರುದ್ಧ ದಾಖಲಾಗಿರ್ತಕ್ಕಂತಹ ಕೇಸ್ನಲ್ಲಿ ಬಂಧನ ಆಗೋ ಸಾಧ್ಯತೆಗಳಿದ್ದಾವೆ ಎಂದು ಅರಿತು ನಿರೀಕ್ಷಣಾ ಜಾಮೀನು ಮೊರೆ ಹೋಗಿದ್ದಾರೆ ಮಹೇಶ್ ಶೆಟ್ಟಿ ತಿಮರೋಡಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.